ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಏನಂತಂದರೆ 6ರಿಂದ 8ನೇ ತರಗತಿ ಬೋಧಿಸುವಂತಹ ಜಿಪಿಟಿ ಶಿಕ್ಷಕರಿದ್ದಾರೆ. ಆ ಜಿಪಿಟಿ ಶಿಕ್ಷಕರಿಗೆ ವರ್ಗಾವಣೆಯಲ್ಲಿ ಒಂದು ತಡಕಿತ್ತು ಸ್ನೇಹಿತರೆ. ಅಂದರೆ 2016ರಲ್ಲಿ ನೇಮಕವಾಗಿರ್ತಕ್ಕಂಥ ಜಿಪಿಟಿ ಶಿಕ್ಷಕರಿಗೆ 10 ವರ್ಷಗಳ ಕಾಲ, 2018ರಲ್ಲಿ ನೇಮಕವಾಗಿರ್ತಕ್ಕಂತಹ ಏನು ಜಿಪಿಟಿ ಶಿಕ್ಷಕರಿದ್ದಾರೆ ಅವರಿಗೆ 5 ವರ್ಷ ಕಾಲಾವಧಿ ಇತ್ತು ಸ್ನೇಹಿತರೆ. 2018ರ ನಂತರ ಅಪಾಯಿಂಟ್ಮೆಂಟ್ ಆದವರಿಗೆಲ್ಲ 5 ವರ್ಷ ಇರ್ತಕ್ಕಂಥದ್ದು. ಮೊನ್ನೆ ಏನು 2023ರಲ್ಲಿ ಜಾಯ್ನ್ ಆಗಿದ್ದಾರೆ, ಅವರು ಕೂಡ 5 ವರ್ಷ ಕಾಲಾವಧಿ ಇದೆ ಸ್ನೇಹಿತರೆ. 5 ವರ್ಷದ ನಂತರ ಅವರು ವರ್ಗಾವಣೆ ತೆಗೆದುಕೊಳ್ಳಬಹುದಾಗಿತ್ತು. ಬಟ್ 2016ರಲ್ಲಿ ನೇಮಕವಾಗಿರ್ತಕ್ಕಂಥ ಜಿಪಿಟಿ ಶಿಕ್ಷಕರ ಒಂದು ಆದೇಶದಲ್ಲಿ 10 ವರ್ಷ ಅಂತ ಅಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ 2016ರಲ್ಲಿ ನೇಮಕವಾಗಿರ್ತಕ್ಕಂಥ ಜಿಪಿಟಿ ಶಿಕ್ಷಕರಿಗೆ ವರ್ಗಾವಣೆ ಅವಕಾಶ ಈ ಹಿಂದೆ ಇದ್ದಿರಲಿಲ್ಲ. ಈ ಒಂದು ವಿಷಯವಾಗಿ ಜಿಪಿಟಿ ಶಿಕ್ಷಕರು ಏನಂತಂದರೆ ಒಂದು ಹೈಕೋರ್ಟ್‌ಗೆ ಮನವಿ ಮಾಡಿದ್ರು ಸ್ನೇಹಿತರೆ. ಹೈಕೋರ್ಟಲ್ಲಿ ಒಂದು ರಿಟ್ ಸಲ್ಲಿಸಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಒಂದು ಆದೇಶವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದೇನಂತಂದರೆ 10 ವರ್ಷದ ಕಡ್ಡಾಯ ಸೇವೆ ಪೂರ್ಣಗೊಳಿಸಲು ಒತ್ತಾಯಿಸಿದೆ. ವರ್ಗಾವಣೆಗೆ ಅವಕಾಶ ನೀಡಲು ಉಚ್ಚ ನ್ಯಾಯಾಲಯ ಮಧ್ಯಂತರ ಆದೇಶವನ್ನು ನೀಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಏನು ಜಿಪಿಟಿ ಶಿಕ್ಷಕರಿದ್ದಾರೆ 2016ರಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವ್ರು, ಅವರು ಕೂಡ ಈ ಮುಂದೆ ಇನ್ನು ಅವರು ವರ್ಗಾವಣೆಯನ್ನು ತೆಗೆದುಕೊಳ್ಳಲಿಕ್ಕೆ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ನೀಡಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇದು ಜಿಪಿಟಿ ಶಿಕ್ಷಕರಿಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಮುಖವಾಗಿರುವ ಮಾಹಿತಿಯಾಗಿದೆ. ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಅದನ್ನು ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಜೊತೆಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.